ವೇದಿಕೆ ಮೇಲೆ ಗಣ್ಯರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಇಂಥ ಅರ್ಥಪೂರ್ಣವಾದ ಧ್ವನಿ ಸುರುಳಿ ಕಾರ್ಯಕ್ರಮಕ್ಕೆ ನನಗೆ ಬರೋಕ್ಕೆ ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷ ಆಗಿದೆ. ನಾನು ರಾಮಚಂದ್ರ ಅವರು, ನನ್ನ ಸ್ನೇಹಿತರಾದ ಮುನಿಮಾರಪ್ಪ, ಅನೇಕರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ನನಗೆ ರಾಮಚಂದ್ರ ಅವರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇವತ್ತು ಬಹಳ ಗಣ್ಯ ವ್ಯಕ್ತಿಗಳು ಸಮಾಜಕ್ಕೆ ಅತ್ಯುತ್ತಮ ಕೊಡುಗೆ ಕೊಟ್ಟಿರೋರು ಇದ್ದಾರೆ. ನಮಗೆ ಸಾಲು ಮದದ ತಿಮ್ಮಕ್ಕ ನಮ್ಮೆಲ್ಲರಿಗೂ ಮಾದರಿ. ಏನು ನಮಗೆ ಮನಸ್ಸು ಮಾಡಿದ್ರೆ ಯಾವುದೇ ಎಲ್ಲಿಂದ ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರು ನಾವು ಮನಸ್ಸು ಮಾಡಿದ್ರೆ ಏನೇನು ಸಾಧಿಸಬಹುದು, ನಾವು ಉತ್ತಮ ದಾರಿನಲ್ಲಿ ಹೆಂಗೆ ಕಟ್ಬೋದು, ಕೆಲಸ ಮಾಡ್ಬೋದು ಅಂತ ಸಾಲು ಮದದ ತಿಮ್ಮಕ್ಕ ನಮ್ಮೆಲ್ಲರಿಗೂ ಮಾದರಿ. ಮತ್ತೆ ಸಂತೋಷ್ ಹೆಗ್ಡೆ ಸರ್ ಇವತ್ತು ನಡೀತಿರೋ ಏನು ವಿಪರೀತವಾದ ಭ್ರಷ್ಟಾಚಾರದ ನಡುವೆ ನಾವೆಲ್ಲ ಯುವಕರಾಗಿ ಅವರ ಮಾದರಿನಲ್ಲಿ ನಡಿಬೇಕು ಅಂತ ಅದನ್ನ ಕಡಿವಾಣ ಹಾಕಬೇಕು. ನನಗೂ ಕೂಡ ಮಾದೇವ ಸ್ವಾಮಿ ಅವರ ಸಿನಿಮಾ, ಅವರ ಹಾಡಿಗೂ ಮಾದೇಶ್ವರ ಹಾಡಿಗೂ ಮೈನಕ್ಕೂ ಬಹಳ ಹತ್ತಿರದ ನಂಟು. ಅವರು ಅತ್ಯುತ್ತಮ ಗಾಯಕರು. ಮತ್ತೆ ಋಷಿಯವರು ಒಳಿತು ಮಾಡೋ ಮನಸ್ಸ. ನಾನು ಮೊದಲನೇ ಸಲ ನನ್ನ ಜೈಲಿಗೆ ಹಾಕಿದ್ದಾಗ ಅವಾಗ ನಾವೆಲ್ಲರೂ ಅಲ್ಲೇ ಜೈಲಲ್ಲಿ ಇರೋರಲ್ಲ, ನಾವೆಲ್ಲರೂ ಕೂತ್ಕೊಂಡು ಒಳಿತು ಮಾಡು ಮನಸ್ಸ ಅಂತ ಹಾಡ್ತಾ ಇದ್ವಿ. ಆ ಒಂದು ಹಾಡಲ್ಲಿ ಇಷ್ಟು ಅರ್ಥಪೂರ್ಣವಾಗಿದೆ, ಇಷ್ಟು ನಮ್ಮೆಲ್ಲರಿಗೂ ಯಾರ ಮನಸ್ಸನ್ನು ಬೇಕಾದ್ರೂ ಒಂದು ಉತ್ತಮಗೊಳಿಸ್ಬೋದು ಅಂತ ಆ ಹಾಡು ಮುಖಾಂತರ ನಮ್ಗೆ ಹೇಳುತ್ತೆ. ಸೊ ಹಾಗೆ ರಾಮಚಂದ್ರ ಅವರು, ನಾನು ಇವಾಗ ಎಷ್ಟೋ ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ರಾಮಚಂದ್ರ ಅವರು ಬುದ್ಧ ಬಸವ ಅಂಬೇಡ್ಕರ್ ಒಂದು ಸಮಾನತೆ ಹಾದಿಲಿ ನಡೀತಾ ಇದ್ದಾರೆ. ಅವ್ರ ಜೊತೆ ಚಿಂತಾಮಣಿನಲ್ಲಿ ಅಮರ್ ಜೊತೆ ಏನು ಅವರು ರಾಜ್ಯ ಮಟ್ಟದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಿ ಒಂದು ಉತ್ತಮ ಸಮಾಜಕ್ಕೆ ನಮ್ಗೆ ಏನೇನ್ ಬೇಕೋ ಅನ್ನೋದು ಅವರು ಕೊಡುಗೆ ಕೊಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ಒಂದು ಜನಜಾಗೃತಿ, ಸಮಾಜ ಸೇವೆ ಮತ್ತು ಹೋರಾಟದ ಮುಖಾಂತರ ಈ ಮೂರು ದಾರಿನಲ್ಲಿ ನಾವು ಸಾಧಿಸಿದ್ರೆ ಬಹಳ ಉತ್ತಮ ಸಮಾಜ ಕಟ್ಬೋದು. ಮತ್ತೆ ನಮಗೆ ರಾಮಚಂದ್ರ ಅವ್ರ ಬಗ್ಗೆ ನನಗೆ ಯಾಕೆ ಗೌರವ, ಮತ್ತೆ ಮಂಜು ಅವ್ರ ಮತ್ತೆ ಈ ತಂಡದವ್ರ ಬಗ್ಗೆ ಯಾಕೆ ಗೌರವ ಅಂದ್ರೆ, ನಮಗೆ ಇದೇ ನಿಮ್ ವೇದಿಕೆ ನೋಡಿದ್ರೆ ನಮಗೆ ಸಿನಿಮಾ ಸ್ಟಾರ್ಗಳೆಲ್ಲ ಮಾದರಿ, ಕ್ರಿಕೆಟ್ ಆಟಗಾರರೆಲ್ಲ ಮಾದರಿ, ಶ್ರೀಮಂತ ಉದ್ಯಮಿಗಳೆಲ್ಲ ಮಾದರಿ, ರಾಜಕಾರಣಿಗಳೆಲ್ಲ ಮಾದರಿ. ಯಾರು ನಮ್ಮ ಮಾದರಿಯನ್ನು ನಿಸ್ವಾರ್ಥವಾಗಿ ಒಂದು ಸಮಾಜಕ್ಕೆ ಶ್ರಮಿಸ್ತಾರೋ ಅಂತವರೇ ಮಾದರಿ. ಅಂತ ಒಂದು ಹಾದಿನಲ್ಲಿ ಎರಡು ನಡೀತಾ ಇದೀವಿ. ಮತ್ತೆ ರಾಮಚಂದ್ರ ಅವರು ಮುಂಚೂಣಿನಲ್ಲಿದ್ದಾರೆ. ಮತ್ತೆ ಮುಖ್ಯವಾಗಿ ನಮಗೆ, ನಾನು ಕೂಡ ಕಲೆಗೆ ಸೇರ್ಕೊಂಡಿದ್ದು ಕಲೆಯಲ್ಲಿರೋ ಒಂದು ಸಿನಿಮಾದ ವ್ಯಾಪಾರದ ನೋಡ್ಕೊಂಡಲ್ಲ, ಅಥವಾ ಕಲೆಯಿಂದ ಕೇವಲ ಮನೋರಂಜನೆ ಅಲ್ಲ. ರಾಮಚಂದ್ರ ಮಂಜು ಅವರು ಈ ಹಾಡು ಮುಖಾಂತರ ತೋರಿಸಿದ್ದಾರೆ. ಕಲೆಯಿಂದ ಪರಿವರ್ತನೆಗೋಸ್ಕರ, ಪರಿವರ್ತನೆ ಏನೇನ್ ಸಾಧ್ಯ, ಒಂದು ಉತ್ತಮ ಸಂದೇಶ ಕೊಡೋದು ಎಷ್ಟು ಮುಖ್ಯ, ಆ ಸಂದೇಶ ಕಲೆಯಿಂದ ಎಷ್ಟು ಬದಲಾವಣೆ ಆಗಕ್ಕೆ ಸಾಧ್ಯ. ಸೊ ಈ ಹಾಡನ್ನ ಕೊಟ್ಟಿದ್ದಾರೆ. ಮತ್ತೆ ಕಲೆಗೂ ನಮಗೆ ಒಂದು ಉತ್ತಮ ಸಮಾಜಕ್ಕೂ ಹೋರಾಟಕ್ಕೂ ಬಹಳ ಹತ್ತಿರದ ನಂತು. ಯಾರಾದ್ರೂ ಆರ್ಟ್ಸ್, ಸಂಗೀತ, ಸಾಹಿತ್ಯ, ಇತಿಹಾಸ, ಮಾನವಶಾಸ್ತ್ರ ಓದಿರೋರಲ್ಲ, ಬಹಳ ಮುಖ್ಯವಾಗಿ ಇಂಥವರೇ ನಮಗೆ ಕಲೆ ಓದಿರೋರೇ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಬಹಳ ಯೋಗ್ಯರು ಅಂತ ಹೇಳಿದ್ರೆ ಸುಳ್ಳಿಲ್ಲ. ಆರ್ಟ್ಸ್ ಸ್ಟೂಡೆಂಟ್ಸೇ ಬಹಳ ಯೋಗ್ಯರು. ಯಾಕಂದ್ರೆ ನಮಗೆ ವ್ಯಕ್ತಿತ್ವ ಕಟ್ತೀವಿ, ನಮಗೆ ಕಲ್ಪನಾ ಶಕ್ತಿ ಬರುತ್ತೆ, ಮತ್ತೆ ಸಮಾಜದ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ರಾಮಚಂದ್ರ ಅವರು ಇಂಥ ಒಂದು ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇರುತ್ತೆ. ಆ ಪ್ರತಿಭೆ ತೋರ್ಸಕ್ ಧೈರ್ಯ ಇರಬೇಕು. ಆ ಪ್ರತಿಭೆ ತೋರ್ಸೋದ್ ಜೊತೆ ಬರೀ ಕೇವಲ ಮನೋರಂಜನೆ ಅಥವಾ ವ್ಯಾಪಾರ ಕಲ್ತೆ ಒಂದು ಸಮಾಜದ ಸುಧಾರಣೆಗೋಸ್ಕರ ತೋರಿಸ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ. ಮುಂದೇನೂ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು. ಕೆಲಸ ಖಂಡಿತ ಮಾಡ್ತೀನಿ. ನಾನು ಒಂದು GS ಶಿವರುದ್ರಪ್ಪ ಅವ್ರ ಮಾತೇಳಿ ಮಾತು ಮುಗಿಸ್ತೀನಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರು, ಕಲ್ಲು ಮಣ್ಣುಗಳ ಕುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳು ಗುರುತಿಸಿದ ಅದೇ ನಮ್ಮೊಳಗೆ. ಜೈ ಕರ್ನಾಟಕ, ಜೈ ಬಿ.